ಹಾಯ್ ಗೈಸ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಥಾಟ್ಸ್ ಆಫ್ ಅನು ಚಾನಲ್. ನನ್ನ ಮಿನಿ ವ್ಲಾಗ್ಗೆ ಸರ್ವರಿಗೂ ಸುಸ್ವಾಗತ. ಎಲ್ಲರಿಗೂ ಒಂದೊಂದು ಚಿಂತೆ ಆಗಿದ್ರೆ ನನಗೆ ಇವಾಗ ಸಡನ್ನಾಗಿ ನಾನು ಲಿಪ್ಸ್ಟಿಕ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಲಿಪ್ಸ್ಟಿಕ್ದು ಚಿಂತೆ ಆಗಿದೆ ನೋಡಿ. ಕಾಮಿಡಿ. ನಾವು ಈ ಥರ ಒಬ್ಬೊಬ್ಬರೇ ಓಡಾಡೋದು ಏನೋ ಒಂಥರ ನೆಮ್ಮದಿ. ಎಷ್ಟು ನೆಮ್ಮದಿ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ, ಅಷ್ಟು ನೆಮ್ಮದಿಯಾಗಿರುತ್ತೆ. ನೀವು ಎಂಜಾಯ್ ಮಾಡಿ ನನ್ನ ಜೊತೆ. ಉಫ್ ಗುರು, ನಾನು ಮೂಡ್ಬಿದ್ರೆ ಹೊರಟಿದ್ದೆ. ತುಂಬ ಟಯರ್ಡ್ ಆಗ್ತಾ ಇತ್ತು. ಅಷ್ಟು ಒಂಥರ ಘಾಟ್ ಸೆಕ್ಷನ್ ಎಲ್ಲ ಬರುತ್ತೆ. ಊಟ ಮಾಡಿದ್ದು ಕೂಡ ಹೊರ್ಗಡೆ ಬರ್ತಿರುತ್ತೆ ಲಿಟ್ರಲಿ. ಆದರೂ ಇದನ್ನ ಬೇರೆಯವ್ರ ಮುಂದೆ ತೋರಿಸ್ಕೊಳಕ್ಕಾಗಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ನೊಂದು ಏನಂದರೆ, ನನ್ನ ಫ್ರೆಂಡ್ ಹೇಳಿದ್ಲು ನನಗೆ ವಾಮಿಟ್ ಬರ್ತಿದ್ದೆ, ನನಗೆ ಬರೋಕ್ಕೆ ಆಗಲ್ಲ, ಏನೇನೋ ಆಗ್ತಿದೆ ಅಂತ. ನಾನು ಹೇಳಿದೆ ಏನು ಮಾಡಬೇಡ, ಇವಾಗ ಕೈ ಹಾಕ್ಬಿಟ್ಟು ವಾಮಿಟ್ ಮಾಡು, ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೋ, ಇಲ್ಲಾಂದರೆ ಮ್ಯೂಸಿಕ್ ಕೇಳು, ಇಲ್ಲಾಂದರೆ ಎನ್ವಿರಾನ್ಮೆಂಟ್ನ ಫುಲ್ ಎಂಜಾಯ್ ಮಾಡು ಅಂತ ಹೇಳಿದೆ. ನನ್ನ ಟ್ರಿಕ್ಕು ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ, ನಾನು ಹೇಳಿದ್ದು ಕರೆಕ್ಟ್ ಇದೆಯೋ ಇಲ್ವೋ ಅಂತ. ಅಂತೂ ಇಂತೂ ಮಂಗಳೂರಿಂದ ಮೂಡ್ಬಿದ್ರೆ ಬರೋದೇನೋ ಬಂದ್ವಿ. ಇನ್ಮೇಲೆ ಸ್ಟಾರ್ಟು ಅಸಲಿ ಆಟ. ಇಲ್ಲೆಲ್ಲ ಬರೋದೇನೋ ಚೆನ್ನಾಗೇ ಇರುತ್ತೆ, ಬಟ್ ಅವ್ರ ಸಿಚುವೇಶನ್ ನೋಡಿದಾಗ ಸ್ವಲ್ಪ ಫುಲ್ ಕುಗ್ಗೋಗ್ಬಿಡ್ತೀವಿ. ಆ ಸಿಚುವೇಶನ್ ನೋಡೋದಕ್ಕೆ ಆಗೋದೇ ಇಲ್ಲ. ಸೊ ಎಲ್ಲರೂ ಅಷ್ಟೇ, ಅವರ ಟೆನ್ಷನ್ ಅವ್ರಿಗಿರುತ್ತೆ. ನಾನಂತೂ ಆಲ್ಮೋಸ್ಟ್ ಎಲ್ಲರ ಟೆನ್ಷನ್ ನೋಡ್ತೀನಿ, ಬಿಕಾಸ್ ನಾನು ಟೆನ್ಷನ್ ಇರೋದ್ರಿಂದ ಬೇರೆ ಟೆನ್ಷನ್ ನನಗೆ ಬೇಗ ಅರ್ಥ ಆಗುತ್ತೆ. ಸೊ ಟೆನ್ಷನ್ ಎಲ್ಲ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೋಬೇಡಿ, ಆದಷ್ಟು ಕಾಮಾಗಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಯಾಕೆಂದರೆ ನಾನು ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಟೆನ್ಷನ್. ಸೊ ಟೆನ್ಷನ್ ಬಿಟ್ಬಿಟ್ಟು ಜಾಲಿಯಾಗಿರಿ. ಮತ್ತೆ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಅವಿಲ್ ಮಿಲ್ಕ್ ಕುಡಿಲೇಬೇಕು ಅಂತೇಳಿ ಇವತ್ತು ನಾನು ಅವಿಲ್ ಮಿಲ್ಕ್ನ ಕುಡಿದ್ಬಿಟ್ಟು ನನ್ನ ಆಸೆನ ಈಡೇರಿಸ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಕುಡಿಲೇಬೇಕಂತ ಕುಡ್ದಿದ್ದಂದರೆ ಇದೊಂದು ಮಿಲ್ಕ್ ಮಾತ್ರ. ಗೈಸ್, ನಿಮ್ಮ ತೋರ್ಸೋಫನ್ನು ನೆಕ್ಸ್ಟ್ ಸಿಗ್ತಾರೆ. ಅಲ್ಲೇ ಹೋಗು. ನನ್ನ ಮುದ್ದಾದ ಮಾತುಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.